ಮೊಹಮ್ಮದ್ ಸಿರಾಜ್ ಸದ್ಯ ಕ್ರಿಕೆಟ್ ಜಗತ್ತಿನಲ್ಲಿ ಒನ್ ಆಫ್ ದಿ ಬೆಸ್ಟ್ ಬೌಲರ್, ಟೀಮ್ ಇಂಡಿಯಾದ ಬಿಗ್ಗೆಸ್ಟ್ ವೆಪನ್. ಆದರೆ ಕೆಲ ವರ್ಷಗಳ ಹಿಂದೆ ಸಿರಾಜ್ನಷ್ಟು ಟ್ರೋಲ್ಗೊಳಗಾದ, ಟೀಕೆಗೊಳಗಾದ ಭಾರತದ ಬೌಲರ್ ಮತ್ತೊಬ್ಬರಿಲ್ಲ. ಆದರೆ ಈ ಹೈದರಾಬಾದ್ ಎಕ್ಸ್ಪ್ರೆಸ್ ಯಾವ ಟೀಕೆ ಟ್ರೋಲ್ಗಳಿಗೂ ಕುಗ್ಗಲಿಲ್ಲ. ಆ ಟ್ರೋಲ್ಗಳನ್ನೇ ಮೆಟ್ಟಿಲು ಮಾಡಿಕೊಂಡು ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿ ಇದೀಗ ಅತಿ ಎತ್ತರಕ್ಕೆ ಬೆಳೆದು ಸಾಧನೆಗೈದಿದ್ದಾನೆ. ಹೌದು, ಸಿರಾಜ್ ಈ ಅದ್ಭುತ ಸಕ್ಸಸ್ಗೆ ಆತನ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ನೇ ಕಾರಣ. ಇನ್ನು ಸಿರಾಜ್ ಆಟದ ಜೊತೆಗೆ ಲಕ್, ಲೈಫ್ ಸ್ಟೈಲ್, ಆದಾಯ ಎಲ್ಲವೂ ಫುಲ್ ಚೇಂಜ್ ಆಗಿದೆ. ಸ್ಲಮ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಸಿರಾಜ್ ಈಗ ಕೋಟಿ ಕೋಟಿ ಬೆಲೆ ಬಾಳೋ ಮನೆಯಲ್ಲಿ ಐಷಾರಾಮಿ ಜೀವನ ನಡೆಸ್ತಿದ್ದಾರೆ. ಲಕ್ಸುರಿ ಕಾರ್ಗಳಲ್ಲಿ ಓಡಾಡ್ತಿದ್ದಾರೆ. ಹೈದರಾಬಾದ್ ಪರ ದೇಶೀಯ ಕ್ರಿಕೆಟ್ನಲ್ಲಿ ಮಿಂಚು ಹರಿಸಿದ್ದ ಸಿರಾಜ್ 2017ರಲ್ಲಿ IPL ಅನ್ನೋ ಅದೃಷ್ಟದ ಬಾಗಿಲಿ ತೊರೆಯುವ ಮೂಲಕ ಲೈಫ್ ಸ್ಟೈಲೇ ಬದಲಾಯಿಸಿದ. IPLಗೆ 2017ರಲ್ಲಿ ಎಂಟ್ರಿ ಕೊಟ್ಟ ಸಿರಾಜ್ ಬೇಸ್ ಪ್ರೈಸ್ ಇದ್ದಿದ್ದು ಜಸ್ಟ್ 20 ಲಕ್ಷ. ಈ 20 ಲಕ್ಷ ಸಿಕ್ಕರೆ ಸಾಕು ಅಂತ ಸಿರಾಜ್ ಅಂದ್ಕೊಂಡಿದ್ರು. ಆದರೆ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಹರಾಜಿನಲ್ಲಿ ಸಿರಾಜ್ಗೆ ಕೊಟ್ಟಿದ್ದು 2.7 ಕೋಟಿ. ಅಲ್ಲಿಂದ ಸಿರಾಜ್ ಕೋಟ್ಯಾಧಿಪತಿಯಾಗಿ ಬದಲಾದರು. 2017ರಲ್ಲಿ IPLಗೆ ಎಂಟ್ರಿ ಕೊಟ್ಟ ಸಿರಾಜ್ ಈಗ ಬಹು ಬೇಡಿಕೆಯ ಬೌಲರ್ ಆಗಿದ್ದಾರೆ. ಅದರಲ್ಲೂ RCB ಪರ ಆಡೋದಕ್ಕೆ ಶುರು ಮಾಡಿದ್ಮೇಲೆ ಅವರ ಚರಿಷ್ಮವೇ ಬದಲಾಯಿತು. ಟ್ರೋಲ್ ಮಾಡುತ್ತಿದ್ದವರೆಲ್ಲ ಸಿರಾಜ್ನನ್ನು ಶಾಬಾಸ್ ಅನ್ನೋದಕ್ಕೆ ಶುರು ಮಾಡಿದರು. ಅಲ್ಲಿಂದ ಶುರುವಾದ ಚರಿಷ್ಮಾ ಇದೀಗ ಫುಲ್ ಚೇಂಜ್ ಆಗಿದೆ. ಸದ್ಯ ಗುಜರಾತ್ ಟೈಟನ್ಸ್ ತಂಡದ ಸ್ಟಾರ್ ಪೇಸರ್ ಆಗಿರೋ ಮೊಹಮ್ಮದ್ ಸಿರಾಜ್ 12.5 ಕೋಟಿ ಸಂಬಳವನ್ನು ಪಡೆದಿದ್ದಾರೆ. ಇನ್ನು BCCI ಸೆಂಟ್ರಲ್ ಕಾಂಟ್ರಾಕ್ಟ್ನ A ಗ್ರೇಡ್ ಪ್ಲೇಯರ್ ಆಗಿರೋ ಸಿರಾಜ್ ವರ್ಷಕ್ಕೆ 5 ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ಇನ್ನು ಮ್ಯಾಚ್ ಫೀಸ್ ರೂಪದಲ್ಲಿ ಸಿರಾಜ್ ಒಂದು ಟೆಸ್ಟ್ ಮ್ಯಾಚ್ಗೆ 15 ಲಕ್ಷ, ಏಕದಿನ ಪಂದ್ಯವೊಂದಕ್ಕೆ 6 ಲಕ್ಷ, T20 ಪಂದ್ಯವೊಂದಕ್ಕೆ 3 ಲಕ್ಷ ರೂಪಾಯಿ ಪಡೆಯುತ್ತಿದ್ದಾರೆ. ಈ ಎಲ್ಲ ಆದಾಯದ ಲೆಕ್ಕ ಹಾಕಿದರೆ ಸಿರಾಜ್ ಮಿಯಾ ನೆಟ್ವರ್ತ್ ಸುಮಾರು 65 ಕೋಟಿ ರೂಪಾಯಿ ಎನ್ನಲಾಗುತ್ತಿದೆ. ಒಂದು ಕಾಲಕ್ಕೆ ಸಿರಾಜ್ ಹೈದರಾಬಾದ್ ಸ್ಲಮ್ ಏರಿಯಾದಲ್ಲಿ ವಾಸವಾಗಿದ್ದರು. ಸಿರಾಜ್ ಅವರ ತಂದೆ ಆಟೋ ಚಾಲಕರಾಗಿದ್ದರು. ತಿಂಗಳ ಮನೆ ಬಾಡಿಗೆ ಕಟ್ಟಲು ಆಗದ ಪರಿಸ್ಥಿತಿ ಇತ್ತು. ಆದ್ರೀಗ ಸಿರಾಜ್ ಹೈದರಾಬಾದ್ನ ಪ್ರತಿಷ್ಠಿತ ಜೂಬ್ಲಿ ಹಿಲ್ಸ್ನ ಫಿಲ್ಮ್ ನಗರ್ನಲ್ಲಿ ದೊಡ್ಡ ಬಂಗಲೆಯೊಂದನ್ನು ಖರೀದಿಸಿದ್ದಾರೆ. ಇದರ ಮೌಲ್ಯ 13 ಕೋಟಿ ರೂಪಾಯಿ. ಅಷ್ಟೇ ಅಲ್ಲ, ಹೈದರಾಬಾದ್ನಲ್ಲಿ ಸ್ಟಾರ್ ಹೋಟೆಲ್ ಅನ್ನು ಕೂಡ ಇದೀಗ ಮೊಹಮ್ಮದ್ ಸಿರಾಜ್ ನಡೆಸ್ತಾ ಇದ್ದಾರೆ. ಇನ್ನು ಇವರ ಬಳಿ BMW ಸೆಡಾನ್, ಮಹೇಂದ್ರ ಥಾರ್, ಟೊಯೋಟಾ ಕೊರೋಲಾ ಸೇರಿದಂತೆ ಹಲವು ಐಷಾರಾಮಿ ಕಾರ್ಗಳಿಗೆ ಸಿರಾಜ್ ಮಾಲಕರಾಗಿದ್ದಾರೆ. 6 ವರ್ಷಗಳ ಹಿಂದೆ ಆಟೋ ರಿಕ್ಷಾದಲ್ಲಿ ಓಡಾಡ್ತಿದ್ದ ಸಿರಾಜ್ ಈಗ ಕೋಟಿ ಕೋಟಿ ಲಕ್ಸುರಿ ಕಾರ್ಗಳಲ್ಲಿ ಓಡಾಡ್ತಿದ್ದಾರೆ. ಒಟ್ಟಿನಲ್ಲಿ ಟ್ಯಾಲೆಂಟ್, ಕಠಿಣ ಪರಿಶ್ರಮ ಅನ್ನೋದು ಇದ್ದರೆ ಅದೃಷ್ಟ ತಾನಾಗೆ ಹುಡುಕಿಕೊಂಡು ಬರುತ್ತೆ ಅನ್ನೋದಕ್ಕೆ ಸಿರಾಜ್ ಜೀವನವೇ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು.